ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರತಿ ಸತಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತು ಒಂದು ಕ್ಯಾಟಗರಿಯ ಜನರ ಬಗ್ಗೆ ಮಾತಾಡೋಣ ಅಂತ. ಏನಂದ್ರೆ ಕೆಲವೊಂದು ಹೋದ್ ಸತಿ ಮಾಡಿರೋ ಕೆಲವೊಂದು ವಿಡಿಯೋದಲ್ಲಿ ಟಾಕ್ಸಿಕ್ ಜನರು ಹೇಗಿರ್ತಾರೆ, ತುಂಬಾ ನೆಗೆಟಿವ್ ಆಗಿರುವಂತ ಜನರು ಹೇಗಿರ್ತಾರೆ ಅಂತ ಮಾಡಿದೆ. ಈ ಕ್ಯಾಟಗರಿಯ ಜನರು ಹೇಗಿರ್ತಾರೆ ಅಂದ್ರೆ ಅವರಿಂದ ನಿಮಗೆ ತುಂಬಾ ತೊಂದರೆ ಅಂತ ಏನೂ ಆಗ್ತಿರಲ್ಲ, ತುಂಬಾ ಕಿರಿಕಿರಿ ಅಂತ ಆಗ್ತಾ ಇರಲ್ಲ. ಆದರೆ ನೀವು ಅವ್ರನ್ನ ಫ್ರೆಂಡ್ ಅಂತ ಅನ್ಕೊಂಡಿರ್ತೀರ, ನಿಮ್ಮ ಕ್ಲೋಸೆಸ್ಟ್ ಒಬ್ರು ಅಂತ ಅನ್ಕೊಂಡಿರ್ತೀರ. ಅವರು ನಿಮ್ಮನ್ನ ಉಪಯೋಗಿಸಿ ಅಂದ್ರೆ ಯೂಸ್ ಅಂಡ್ ಥ್ರೋ ತರ ನೋಡ್ತಾ ಇರ್ತಾರೆ. ಅದು ನಾಟ್ ನೆಸೆಸರಿಲಿ ಈಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೂಡ ಆಗಿರಬಹುದು. ಆದರೆ ಕೊಲೀಗ್ಸ್ ಆಗಿರ್ಬಹುದು, ಬಾಸ್ ಆಗಿರ್ಬೋದು, ನೀವು ಫ್ರೆಂಡ್ ಅಂತ ಅನ್ಕೊಂಡಂತ ವ್ಯಕ್ತಿ ಆಗಿರ್ಬೋದು. ನೀವು ಅವರನ್ನ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇರ್ತೀರ. ಅಂದ್ರೆ ನಿಮ್ಮ ಹತ್ತಿರದ ವ್ಯಕ್ತಿ, ನಿಮ್ಮ ಮನಸ್ಸಿಗೆ ಹತ್ತಿರವಾದಂತ ವ್ಯಕ್ತಿ ಅಂತ ನೋಡ್ತಿರ್ತೀರ. ಆದರೆ ಆ ವ್ಯಕ್ತಿಗೆ ನಿಮ್ಮಿಂದ ಏನೋ ಕೆಲಸ ಆಗ್ಬೇಕಾಗಿರುತ್ತೆ ಅಷ್ಟೇ. ಅದ್ರ ಮೇಲೆ ನಿಮ್ಮ ಬಗ್ಗೆ ಯಾವುದೇ ಅವರಿಗೆ ಒಪಿನಿಯನ್ ಇರೋದಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಒಂದ್ ರೀತಿ ಈ ವ್ಯಕ್ತಿನ ತೀರ ನೆಗೆಟಿವ್ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ತುಂಬಾ ಕನ್ನಿಂಗ್ ಆಗಿರುವಂತ ನೆಗೆಟಿವ್ ಆಗಿರುವಂತ ವ್ಯಕ್ತಿಗಳು ನಮಗೇನಾದ್ರು ತೊಂದರೆ ಕೊಡಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಈ ಕ್ಯಾಟಗರಿಯ ವ್ಯಕ್ತಿಗಳು ಹಾಗಲ್ಲ. ಅವ್ರಿಗೆ ಏನಿದ್ರು ತಮ್ಮ ಕೆಲಸ ಆಗ್ಬೇಕು, ನಾವು ನುಡ್ಸ್ಕೋಬೇಕು, ಈ ರೀತಿ ಇರ್ತಾರೆ. ಇವ್ರನ್ನ ತೀರಾ ನೀವು ಕೆಟ್ಟ ವ್ಯಕ್ತಿ ಅಂತಾನು ಹಾಕಕ್ಕಾಗಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಅಂತ ನೀವು ಅಟ್ಯಾಚ್ ಆಗಿರಕ್ಕೂ ಆಗಲ್ಲ. ಇಂಥ ವ್ಯಕ್ತಿಗಳನ್ನ ನೀವು ಅವ್ರು ಹೇಗೆ ನಿಮ್ಮನ್ನ ಕೆಲಸ ಆಗೋ ತನಕ ನಿಮ್ ಜೊತೆ ಮಾತಾಡ್ತಿರ್ತಾರೋ, ನೀವು ಅದೇ ರೀತಿ ಒಂದ್ ರೀತಿ ಡಿಟ್ಯಾಚ್ಡ್ ಆಗಿರ್ಬೇಕು. ಡಿಟ್ಯಾಚ್ ಅಂದ್ರೆ ಅವ್ರನ್ನ ಯಾವುದೇ ರೀತಿ ಎಮೋಷನಲ್ ಆಗಿ ಹಚ್ಕೋಬಾರ್ದು. ನೀವಾಯ್ತು, ನಿಮ್ ಕೆಲಸ ಆಯ್ತು ಅನ್ನೋ ರೀತಿ ಇದ್ದರೆ ನಿಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಈ ರೀತಿ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಅವ್ರ ಕೆಲಸ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರ್ತಾರೆ. ಬೇರೆ ಸಮಯದಲ್ಲಿ ನೀವಿದ್ರು ಇಲ್ಲೇ ಇದ್ರು ಒಂದ್ ರೀತಿ ಇಗ್ನೋರ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಹಾಯ್ ಹಲೋ ಕೂಡ ಹೇಳೋದಿಲ್ಲ. ನೀವು ಸಾಮಾನ್ಯವಾಗಿ ಹಾಯ್ ಹಲೋ ಕೂಡ ಹೇಳೋದಿಲ್ಲ. ಆದ್ರೆ ತಮ್ಮ ಕೆಲಸ ಆಗ್ಬೇಕು, ನಿಮ್ಮಿಂದ ಏನಾದ್ರು ಅಂದಾಗ ನಗ್ನಗ್ತಾ ನಿಮ್ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಬರ್ತಾರೆ. ಇದು ಮೊದಲನೇದೊಂದು ನೋಡಬಹುದು ನೀವು. ಇನ್ನೊಂದು, ನಿಮಗೆ ಏನಾದ್ರೂ ಅವರು ಪ್ರಾಮಿಸ್ ಮಾಡಿದ್ರೆ ಈ ರೀತಿ ಮಾಡ್ಕೊಡ್ತೀನಿ, ನಿನಗೆ ಈ ರೀತಿ ಕೆಲಸ ಮಾಡ್ಕೊಡ್ತೀನಿ ಅಂತ, ಅದನ್ನ ಅವ್ರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಮರ್ತು ಬಿಡ್ತಾರೆ, ಇಲ್ಲ ಇಗ್ನೋರ್ ಮಾಡ್ತಾರೆ. ಸುಮ್ನೆ ಮಾತಿಗೆ ಹೇಳಿರ್ತಾರೆ, ನಿಮ್ಮನ್ನ ಏನೋ ಸಾಗ್ ಹಾಕಕ್ಕೆ ಮಾತಿಗೆ ಮಾಡ್ಕೊಡ್ತೀನಿ, ಅದ್ರಲ್ಲಿ ಏನಂತೆ ಅಂತ ಹೇಳಿರ್ತಾರೆ. ಆದರೆ ನಿಮ್ಮ ವಿಷಯನ ಇಗ್ನೋರ್ ಮಾಡಿರ್ತಾರೆ, ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅವ್ರು ಪ್ರಾಮಿಸ್ ಮಾಡ್ದಂತೆ ನಡ್ಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನೀವು ಯಾವ್ದಾದ್ರೂ ವಿಷಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಂದ್ ರೀತಿ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ನೀವಿರೋದು ಅವ್ರ ಕೆಲಸ ಮಾಡ್ಕೊಡಕ್ಕೆ, ಅವ್ರು ಹೇಳಿದ್ದನ್ನ ನೀವು ಹೂ ಅಂತ ಹೇಳಲೇಬೇಕು. ಇಲ್ದೇ ಇದ್ರೆ ನಿಮ್ಮನ್ನ ಒಂದ್ ರೀತಿ ಹಗ್ಗ ಸಾಧಿಸೋ ರೀತಿ ನಿಮ್ಮನ್ನ ಇಗ್ನೋರ್ ಮಾಡೋದು, ಆ ರೀತಿ ಮಾಡ್ತಾರೆ. ಅಂದ್ರೆ ನೀವು ಒಂದು ಹೆಲ್ದಿ ವೇಯಲ್ಲಿ, ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ. ಒಂದು ಹೆಲ್ದಿ ವೇಯಲ್ಲಿ ನೀವು ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನ ಅತಿಯಾಗಿ ಸೀರಿಯಸ್ ಆಗಿ ತಗೊಂಡು ಬೇಕಂತ ಮಾಡಿದೆ ಅನ್ನೋ ರೀತಿ ಅವ್ರು ಬಿಹೇವ್ ಮಾಡ್ತಾರೆ. ಇದು ಇನ್ನೊಂದು, ಹೋಟೆಲ್ಲು, ಶಾಪಿಂಗು ಈ ರೀತಿ ಏನಾದ್ರೂ ನೀವು ಕರೆದ್ರೆ ಆ ಬಿಲ್ ಎಲ್ಲ ನೀವೇ ಪೇ ಮಾಡ್ಲಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಫೈನಾನ್ಷಿಯಲಿನೂ ನಿಮ್ಮನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಕೆಲವೊಬ್ರು ಮಾತ್ರ ಪ್ರಯತ್ನ ಮಾಡ್ಬೋದು, ಎಲ್ರೂ ಆಗಿರೋರ್ಲಿಲ್ಲ. ಕೆಲವೊಬ್ರಲ್ಲಿ ಈ ರೀತಿ ನೋಡ್ಬೋದು. ನೀವು ಫ್ರೆಂಡ್ ಅಂತ ಅನ್ಕೊಂಡಿರ್ತೀರ, ಆದ್ರೆ ಪ್ರತಿಯೊಂದಕ್ಕೂ ಫೈನಾನ್ಷಿಯಲಿ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ನೀವೇ ಬಿಲ್ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇನ್ನು ಒಂದು ಏನಿರುತ್ತೆ ಅಂದ್ರೆ, ತಮ್ಮ ಕೆಲಸ ಆಗ್ಬೇಕಾದ್ರೂ ಅತಿಯಾದ ಪ್ರೀತಿ, ಅತಿಯಾದ ಸ್ನೇಹ ತೋರಿಸ್ಬಿಡೋದು, ಅತಿ ಹೊಗಳೋದು. ಅಂದ್ರೆ ಬೇರೆ ಸಮಯದಲ್ಲಿ ಇದೆಲ್ಲ ಇರೋದಿಲ್ಲ, ಈ ಸ್ನೇಹ ಪ್ರೀತಿ ಎಲ್ಲ ಇರೋದಿಲ್ಲ. ಆದರೆ ತಮ್ಮ ಕೆಲಸ ಏನೋ ಆಗ್ಬೇಕಾದಾಗ ಅತಿ 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 ಹೊಗಳೋದು, ನಿನ್ನನ್ ಬಿಟ್ರೆ ಇಲ್ಲೇ ಇಲ್ಲ, ನಿನ್ ಬಿಟ್ರೆ ನನಗೆ ಸ್ನೇಹಿತನೇ ಇಲ್ಲ, ಫ್ರೆಂಡ್ ಅಂದ್ರೆ ನೀನ್ ತರ ಇರ್ಬೇಕು ಅನ್ನೋ ರೀತಿ ಎಲ್ಲ ಮಾತಾಡೋದು. ಕೆಲಸ ಆದ್ಮೇಲೆ ನೀನ್ ಯಾರೋ ನಾನ್ ಯಾರೋ, ಈ ರೀತಿ ಅವರ ಬಿಹೇವಿಯರ್ ಇರುತ್ತೆ. ಆಮೇಲೆ ನಿಮ್ಮ ಪ್ರೀತಿ ಪಾತ್ರರಿಗೆ ಇದರ ಹಿಂಟ್ ಸಿಗುತ್ತೆ. ಅಂದರೆ ನಿಮ್ಮ ಯಾರೋ ಬೆಸ್ಟ್ ಫ್ರೆಂಡ್ ಇರ್ತಾನೆ, ನಿಮ್ಗೆ ಯಾರೋ ಅಕ್ಕ, ಅಣ್ಣ, ತಮ್ಮ ಯಾರೋ ಇರ್ತಾರೆ. ಅವ್ರಿಗೆ ಅನ್ನಿಸ್ತಿರುತ್ತೆ, ಇವ್ನು ಯಾಕೋ ಸರಿ ಇಲ್ಲ ಇವನು, ಅಥವಾ ಇವಳು ಯಾಕೋ ಸರಿ ಇಲ್ಲ, ಒಂಥರ ಏನೋ ಯೂಸ್ ಅಂಡ್ ಥ್ರೋ ತರ ಇದ್ದಾಳೆ,
ಬರ್ತಾಳೆ, ತನ್ನ ಕೆಲಸ ಮಾಡಿಸ್ಕೊತಾಳೆ, ಹೋಗ್ತಾಳೆ, ಇವಳು ಜಾಸ್ತಿ ಹಚ್ಕೋಬೇಡ ಅಂತ ಅವ್ರು ಹೇಳ್ತಿರ್ತಾರೆ. ಯೂಶಲಿ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಯಾರೋ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇರ್ಬೋದು, ಅವ್ರಿಗೆ ಅದು ಸರಿ ಅಂದರೆ ಅವರು ಮೂರನೇ ವ್ಯಕ್ತಿಯಾಗಿ ನೋಡೋದ್ರಿಂದ ಅವರಿಗೆ ಈ ರೀತಿ ಕಾಣ್ತಾ ಇರುತ್ತೆ. ಸೊ ಹಿಂಗೆ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಅಂತ. ಸೊ ಕೆಲವೊಂದ್ಸತಿ ಅಂತ ಮಾತುಗಳನ್ನ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಇಲ್ಲ ನಿಂಗೆ ಆ ಥರ ಅನ್ನಿಸ್ತಾ ಇದೆ, ಅವ್ನು ತುಂಬ ಒಳ್ಳೆಯವನು ಆ ಥರ ಹೇಳ್ತೀವಿ. ಆದರೆ ನಮ್ಮ ಪ್ರೀತಿ ಪಾತ್ರರಿಗೆ ಆ ಥರ ಅನ್ನಿಸಿದಾಗ ನಾವು ಅದನ್ನು ಒಂದ್ಸತಿ ಕನ್ಸಿಡರ್ ಮಾಡಿ ನೋಡಬೇಕು. ಸೊ ಹೌದಾ, ನನ್ನ ಅಣ್ಣಂಗೆ ಈ ಥರ ಅನ್ನಿಸ್ತಾ ಇದೆಯಾ, ಅಥವಾ ನನ್ನ ಅಕ್ಕಂಗೆ ಈ ಥರ ಅನ್ನಿಸ್ತಾ ಇದೆ, ಅವ್ರು ನನ್ನ ಫ್ರೆಂಡಿಗೆ ಈ ಥರ ಅನ್ನಿಸ್ತಾ ಇದೆ ಅಂದರೆ ಒಂದ್ಸತಿ ನಾನು ಈ ವ್ಯಕ್ತಿನ ಪರೀಕ್ಷೆ ಮಾಡಿ ನೋಡಬೇಕು ಅಂತ ನಿಮಗೆ ಅನ್ನಿಸ್ಬೇಕು. ಇನ್ನೊಂದೇನಂದರೆ, ನೀವು ಯಾವುದೇ ಸಹಾಯ ಮಾಡಿದಾಗ್ಲೂ ಅವರು ಥ್ಯಾಂಕ್ಫುಲ್ ಆಗಿರೋದಿಲ್ಲ. ಅಂದರೆ ನೀವು ಏನೇ ಮಾಡಿದ್ರು ಅದು ನನ್ನ ಹಕ್ಕು, ನಾನು ಮಾಡಿಸ್ಕೊತಾ ಇದ್ದೀನಿ, ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಅವ್ರ ಭಾವನೆ ಇರುತ್ತೆ. ಇಂಥ ಆರೋಗ್ಯನ್ಸ್ನ ನೀವು ನೋಡಿರ್ತೀರ. ಅಂದ್ರೆ ಒಂದು ರೀತಿ ಥ್ಯಾಂಕ್ಸ್ ಹೇಳೋದು, ಥ್ಯಾಂಕ್ ಯು ಅಂತ ಹೇಳ್ಬೋದು ಬಾಯಿಂದ, ಆದರೆ ಅದರಲ್ಲಿ ಒಂದು ರೀತಿ ಥ್ಯಾಂಕ್ಫುಲ್ ಆಗಿರೋಂಥ ಒಂದು ಭಾವನೆಗಳು ಇರೋದಿಲ್ಲ. ಅದು ಏನಂತಾರೆ, ಅದು ಬರ್ತಾ ಬರ್ತಾ ನಮಗೇನಾಗುತ್ತೆ, ಈಗ ನೋಡಿ, ನಾವು ಎಂಥ ಫ್ರೆಂಡ್, ಎಷ್ಟೇ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅವ್ರಿಗೆ ನಾವೇನೋ ಹೆಲ್ಪ್ ಮಾಡಿ ಅವ್ರು ಅದನ್ನು ನೆನೆಸ್ಕೊಂಡು ನಮಗೆ ಹೇಳಿದಾಗ, ಅವ್ನು ನೀವು ಈ ರೀತಿ ಸಹಾಯ ಮಾಡಿದ್ರೆ ನಂಗೆ ತುಂಬ ಒಳ್ಳೇದಾಯಿತು ನಿಮ್ಮಿಂದ ಅಂತ ಹೇಳಿದಾಗ ನಮಗೂ ಒಂದು ರೀತಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಬರುತ್ತೆ. ನೀವು ಪದೇ ಪದೇ ಒಬ್ರಿಗೆ ಹೆಲ್ಪ್ ಮಾಡ್ತಾನೆ ಇದ್ದೀರಾ, ಅವ್ರು ಅದನ್ನು ತಮ್ಮ ಹಕ್ಕು ಅಧಿಕಾರ ಅಂದ್ಕೊಂಡಿದ್ದಾಗ ನಿಮ್ಮ ಮನಸ್ಸಿನಲ್ಲೇ ಒಂಥರ ಕಹಿ ಭಾವನೆ ಬಂದ್ಬಿಡುತ್ತೆ. ಏನಪ್ಪ ಇವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಒಂದು ಥ್ಯಾಂಕ್ಸ್ ಇಲ್ಲ ಇವರಿಗೆ ಅಂತ ಅನಿಸ್ಬಿಡುತ್ತೆ. ಸೊ ನಿಮ್ಮ ಮನಸ್ಸಿಗೇನೆ ಅನಿಸ್ತಾ ಶುರುವಾಗುತ್ತೆ ಅದು, ಈ ಒಂದು ಥ್ಯಾಂಕ್ಸು ಹೇಳೋದಿಲ್ಲಲ್ಲ ಇವರು ಅಂತ. ಆಮೇಲೆ ಈ ರೀತಿ ಯಾಕೆ ಈ ವ್ಯಕ್ತಿಗಳನ್ನ ತುಂಬ ಸಹಿಸ್ಕೋಬಾರ್ದು ಅಂತ ಹೇಳಿದರೆ, ಅದು ಒಂದು ರೀತಿ ಬರ್ಡನ್ ಆಗಲಿಕ್ಕೆ ಶುರು ಆಗುತ್ತೆ. ಮೊದಲನೇದಾಗಿ ಇವರು ಥ್ಯಾಂಕ್ಫುಲ್ ಆಗಿರೋದಿಲ್ಲ. ಎರಡನೇದು, ನಿಮ್ಮನ್ನು ಮಾತ್ರ ನಿಮ್ಮ ಹತ್ರ ಮಾತ್ರ ಹೆಲ್ಪ್ ತಗೋತಾ ಇರ್ತಾರೆ. ಆಮೇಲೆ ನಿಮಗೆ ಹೆಲ್ಪ್ ಬೇಕಾದಾಗ ಅವ್ರು ಮಾಡೋದಿಲ್ಲ. ಆಮೇಲೆ ನೀವು ಹೆಲ್ಪ್ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಸಾಧ್ಯ ಇಲ್ಲ ಅಂದರೆ ಅದಕ್ಕೆ ಹಾಗೆ ಸಾಧಿಸ್ತಾರೆ. ಇದು ಒಂದು ರೀತಿ ನೆಗೆಟಿವ್ ಟ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಸಾಧಿಸೋದು ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡೋದು, ಮುಖ ತಿರುಗಿಸ್ಕೊಂಡು ಹೋಗೋದು, ಈ ರೀತಿ. ಸೊ ಇವರಿಗೆ ಅಂದರೆ ನಿಮ್ಮಿಂದ ಏನೇನು ಅನುಕೂಲ ಆಗಬೇಕೋ ಎಲ್ಲ ಆಗ್ತಿರ್ಬೇಕು, ಆದರೆ ನಿಮಗೆ ಯಾವುದೇ ರೀತಿ ವಾಪಸ್ ಏನೋ ಒಂದು ಥ್ಯಾಂಕ್ಸ್ ಕೂಡ ಸಿಗೋದಿಲ್ಲ, ಒಂದು ಸಹಾಯ ಕೂಡ ಸಿಗೋದಿಲ್ಲ. ನೀವು ಅನ್ನಿಸ್ಬೋದು, ಸ್ನೇಹ ಅಂದರೆ ನಿಸ್ವಾರ್ಥವಾಗಿರ್ಬೇಕಲ್ವ, ಅದು ಕೊಟ್ಟು ತಗೊಳ್ಳೋದು ಅಲ್ವಲ್ಲ ಅಂತ. ಆದರೆ ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಸ್ನೇಹಿತರೆ, ಯಾವುದೇ ಸ್ನೇಹದಲ್ಲಿ, ಯಾವುದೇ ಸಂಬಂಧದಲ್ಲಿ, ಅಣ್ಣ ತಮ್ಮಂದ್ರಾಗಿರ್ಬೋದು, ತಾಯಿ ಮಗು ಆಗಿರಬಹುದು, ಅವರಲ್ಲಿ ಮ್ಯೂಚುವಲ್ ಆಗೇ ಇರುತ್ತೆ. ಈಗ ತಾಯಿ ಎಷ್ಟು ಪ್ರೀತಿ ಕೊಡ್ತಾರೋ ಮಗುನೂ ಕೂಡ ಅಷ್ಟೇ ಪ್ರೀತಿ ಕೊಡುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಿ, ಆವಾಗ ನಮಗೆ ಇಷ್ಟ ಆಗೋದು. ಯಾವುದೇ ಸ್ನೇಹ ಎಂಥ ಸಂಬಂಧ ಕೂಡ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು. ಈಗ ಅಣ್ಣ ತಮ್ಮಂದ್ರಲ್ಲಿ ಯಾವ ರೀತಿ ಜಗಳ ಶುರು ಆಗುತ್ತೆ, ಯಾರೋ ಒಬ್ಬ ಸ್ವಾರ್ಥಿ ಆದಾಗ ತಾನೇ ಸಂಬಂಧ ಮುರಿಯೋದು. ಅಂದರೆ ನಿಸ್ವಾರ್ಥವಾದ ಒನ್ ಸೈಡೆಡ್ ಸಂಬಂಧ ಅಂತ ಎಲ್ಲೂ ಇರೋದಿಲ್ಲ. ಪದೇ ಪದೇ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅಂದರೆ, ಇದು ಒಂದು ರೀತಿ ಬರ್ಡನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿ ನೋಡಿದ ತಕ್ಷಣ ಕಿರಿಕಿರಿ ಆಗುತ್ತೆ, ಅಥವಾ ಇವನು ಬಂದಲ್ಲ ಅಂತ ಅನ್ಸುತ್ತೆ. ಮತ್ತೆ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅವ್ನು ಹೇಳೋದಿಲ್ಲ, ಅದರಿಂದ ನಿಮಗೆ ಬೇಜಾರಾಗುತ್ತೆ. ಅಂದರೆ ಒಂದು ರೀತಿ ಬರ್ಡನ್ನೇ ಇದು, ಈ ಸಂಬಂಧ ಅಂದರೆ ಒಂದು ಬರ್ಡನ್ನೇ ಅಂತ ಅನಿಸ್ಬಿಡುತ್ತೆ. ಸೊ ನಾವೇನು ಮಾಡಬೇಕು ಇಂಥ ಸಂಬಂಧದಲ್ಲಿ ಅಂದರೆ, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಸ್ನೇಹ ಆಗಿರ್ಬೋದು, ಅದು 2 ವೇ ಆಗಿರಬೇಕು. ನಾವೊಬ್ಬರಿಗೆ ಒತ್ತಾಯಪೂರ್ವಕವಾಗಿ ನಮ್ಮ ಸ್ನೇಹಿತ ಆಗಿರು ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಇವ್ರು ಈ ರೀತಿ ಇದ್ದಾರೆ ಅಂತ ಗೊತ್ತಾದಾಗ ಅವರಿಂದ ಡಿಟ್ಯಾಚ್ಡ್ ಆಗಿರಬೇಕು. ಅಂದರೆ ಅವ್ರ ಬಗ್ಗೆ ಯಾವುದೇ ಎಮೋಷನ್ಸ್ ಇಟ್ಕೋಬಾರ್ದು. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಖಡಾಖಂಡಿತವಾಗಿ ಇಲ್ಲ ಅಂತಾನೆ ಹೇಳಿ ಕಳಿಸ್ಬೇಕು. ಸಂಕೋಚಕ್ಕೆ ಬಿದ್ದು ಒಂದು ಅಯ್ಯೋ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಅಂತ ಹೇಳಿದ್ರಿ, ಈ ರೀತಿ ನಮ್ಮನ್ನ ನಾವೇ ಒತ್ತಾಯಪೂರ್ವಕವಾಗಿ ಆ ಸ್ನೇಹದೊಳಗೆ, ಅಂದರೆ ಆ ಒನ್ ಸೈಡೆಡ್ ಸ್ನೇಹದೊಳಗೆ ಇಟ್ಕೊಂಡಿದ್ರೆ ನಮಗೆ ಬರ್ತಾ 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 ಅದು ಮನಸ್ಸಿಗೆ ಭಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಸ್ಟ್ ವೇ ಈಸ್ ಡಿಟ್ಯಾಚ್ಮೆಂಟ್, ಅಂದರೆ ನಿರ್ಲಿಪ್ತವಾಗಿರೋದು, ಅವ್ರ ಬಗ್ಗೆ ಯಾವುದೇ ಮನಸ್ಸಿನಲ್ಲಿ ಅಟ್ಯಾಚ್ಮೆಂಟೇ ಇಟ್ಕೊಳ್ದೇ ಇರೋದು, ಅಂದರೆ ಎಮೋಷನ್ಸೇ ಇಟ್ಕೊಳ್ದೇ ಇರೋದು, ಅದೇ ಬೆಸ್ಟ್ ವೇ. ಸೊ ನಿಮಗೆ ಯಾವುದಾದ್ರೂ ವಿಷಯ ಆಗಲಿಲ್ಲ ಅಂದರೆ ಖಡಾಖಂಡಿತವಾಗಿ ಆಗಲ್ಲ ಅಂತ ಹೇಳಬೇಕು. ಮತ್ತು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇನಿದೆ, ಅವರು ನಿಮ್ಮನ್ನು ಸ್ನೇಹಿತರೆ ಅಂತ ಅನ್ಕೊಳ್ಳಿಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ನೇ ಯಾಕೆ ಇಟ್ಕೋಬೇಕು? ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ತಾನೇ ಬೇಜಾರಾಗೋದು. ಸೊ ಅವ್ರನ್ನ
ಅವ್ರು ಯಾವ ರೀತಿ ನಿಮ್ಮನ್ನ ದೂರ ಇಟ್ಟಿರ್ತಾರೋ ನೀವು ಅದೇ ರೀತಿ ದೂರ ಇದ್ದು ನಿಮ್ಮನ್ನ ಇಷ್ಟಪಡುವ ಜನರ ಜೊತೆ ನಾವು ಚೆನ್ನಾಗಿ ಇರೋದು ನಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಸೊ ಇಂಥ ಜನರನ್ನ ಯಾವ ಕ್ಯಾಟಗರಿಗೆ ಹಾಕ್ಲಿಕ್ಕೆ ನೀವು ಇಷ್ಟಪಡ್ತೀರಾ? ಯಾಕೆಂದ್ರೆ ಇವರು ತುಂಬಾ ನೆಗೆಟಿವ್ ಅಂತಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಇವ್ರು ನಿಮಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಬಂದಿಲ್ಲ. ಮೊದಲನೇದಾಗಿ ಇವರು ಪಾಸಿಟಿವ್ ಆಗಿಯೂ ಇರೋದಿಲ್ಲ, ಯಾಕೆಂದ್ರೆ ಇವರು ತಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಸೊ ಇಂಥ ಜನರನ್ನ ನೀವು ಯಾವ ರೀತಿ ಕ್ಯಾಟಗರಿ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ, ಅಂದ್ರೆ ಯಾವ ಲೇಬಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.